ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ನಾನು ನಾಗೇಂದ್ರ ಬಾಬು. ಇವತ್ತು ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸವನ್ನು ಮಾಡಿರುವಂಥ ನಟ ಕಮಲ್ ಹಾಸನ್ ಒಬ್ಬ ಅದ್ಭುತ ಕಲಾವಿದ ಅಂತ ಕರೆಸ್ಕೊಂಡಿದ್ದಾರೆ, ನಿಜ. ಆದರೆ ಒಬ್ಬ ಅದ್ಭುತ ಕಲಾವಿದ ಅಂದ ಮಾತ್ರಕ್ಕೆ ತಾನು ಕಲಾವಿದದ ಕೆಲಸವನ್ನು ಬಿಟ್ಟು, ಕಲೆಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ಬೋದಾ? ಅದು ಆತನಿಗೆ ಯಾವ ರೀತಿಯಾಗಿ ಪೆಟ್ಟು ಕೊಡುತ್ತೆ? ಪದೇ ಪದೇ ಎಡವಟ್ಟುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದರೆ ಆತನಿಗೆ ಸಮಾಜದಲ್ಲಿ ಸಿಗುವಂಥ ಗೌರವ ಮನ್ನಣೆ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ ಅಂತಾರೆ ಪ್ರತಿಯೊಬ್ಬ ವೀಕ್ಷಕರು. ಕಾರಣ ಇಷ್ಟೇ, ಯಾಕೆಂದರೆ ಯಾರಾದರೂ ಒಮ್ಮೆ ತಪ್ಪನ್ನು ಮಾಡಿಕೊಟ್ರೆ ಅಥವಾ ಏನಾದರೂ ಒಂದು ಎಡವಟ್ಟನ್ನು ಮಾಡಿದ್ರೆ ಅಥವಾ ವಿವಾದವನ್ನು ಸೃಷ್ಟಿ ಮಾಡುವಂಥ ಹೇಳಿಕೆಯನ್ನು ಕೊಟ್ಟರೆ ಅದು ಆತನಿಗೆ ಅರಿವು ಬರ್ತಾ ಇದ್ದಂತೆ ತಕ್ಷಣ ಆತ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಆ ವಿಚಾರದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕಾವೇರಿ ವಿಚಾರದಲ್ಲಿ ಹೋರಾಟ ನಡೆಯಬೇಕಾದ್ರೆ ಅವರು ಕೊಟ್ಟಂಥ ಒಂದು ಹೇಳಿಕೆ ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸ ಆಗಿತ್ತು. ಅದಾದ ಬಳಿಕ ತಕ್ಷಣ ಗೊತ್ತಾದಂಥ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ತಾನು ಎಂಥದ್ದೇ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಕನ್ನಡಿಗರನ್ನು ನಾನು ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದೀನಿ, ಅದು ತಪ್ಪು ಅಂತೇಳಿ ಅವ್ರಿಗೆ ಅರಿವಾಗಿ ತಕ್ಷಣ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಿದ್ರು. ಹೀಗೆ ಸಾಕಷ್ಟು ಜನ ಆ ಸಾಲಲ್ಲಿ ನಿಲ್ತಾರೆ. ಆದರೆ ಕಮಲ್ ಹಾಸನ್ ಮಾತ್ರ ತಾನು ಕ್ಷಮೆ ಕೇಳೋದೇ ಇಲ್ಲ, ಪ್ರೀತಿಯಿಂದ ಹೇಳಿದ್ದೀನಿ ವಿನಃ ಬೇರೆ ಯಾವುದೇ ಅರ್ಥಗಳು ಇಲ್ಲ ಅಂಥೇಳಿ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಮತ್ತೊಮ್ಮೆ ಮೊಂಡುತನವನ್ನು ಮಾಡ್ತಿದ್ದಾರೆ, ಕ್ಷಮೆಯನ್ನು ಕೇಳ್ತಾ ಇಲ್ಲ. ನೀವು ಕ್ಷಮೆ ಕೇಳಲಿ ಬಿಡಿ, ಆದರೆ ಕನ್ನಡಿಗರನ್ನು ಕೆರಳಿಸಿದಂತೂ ನಿಜ. ಕನ್ನಡಿಗರ ಮನಸ್ಸಲ್ಲಿ ನೀವು ಕನ್ನಡ ವಿರೋಧಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನ್ನೋದು ಮಾತ್ರ ಸತ್ಯ. ಹಾಗಾಗಿ ನಟ ಕಮಲ್ ಹಾಸನ್ ಅವರ ಚಿತ್ರ ಥಗ್ ಲೈಫ್ ರಿಲೀಸ್ ಆಗಬೇಕಾ ಬೇಡವಾ ಕರ್ನಾಟಕದಲ್ಲಿ ಅನ್ನೋದು ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ಅವರು ಕೊಟ್ಟಿರುವಂಥ ಹೇಳಿಕೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಕೊಂಡಿದ್ದು ಅಂತೇಳಿ ಹೇಳೋ ಮೂಲಕ ವಿವಾದವನ್ನು ತನ್ನ ಮೈ ಮೇಲೆ ಹೇಳ್ಕೊಂಡಂಥ ಕಮಲ್ ಹಾಸನ್ ಅವರು ಇದು ಮೊದಲನೇ ಬಾರಿ ಏನಲ್ಲ, ಅವರು ಈ ರೀತಿಯಾಗಿ ಇಂಥ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿರೋದು. ನೋಡಿ, ಒಬ್ಬ ಕಲಾವಿದ ಯಾವತ್ತೂ ಕೂಡ ತಾನು ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ತಾನೊಬ್ಬ ನಾಸ್ತಿಕ ಅಂತ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆತ ಆಸ್ತಿಕನೋ ಲೆಫ್ಟಿಸ್ಟೋ ರೈಟಿಸ್ಟನೋ ಅದ್ಯಾವುದು ಕೂಡ ಅಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕೆಂದರೆ ಕಲೆಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಕಲಾವಿದ ಮಾಡ್ತಾನೆ. ಆ ಕಲಾವಿದರಿಗೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಪ್ರೇಕ್ಷಕರು ಮಾಡ್ತಾರೆ. ಆ ಪ್ರೇಕ್ಷಕರು ಅಂತ ಬಂದಾಗ ಅಲ್ಲಿ ಲೆಫ್ಟಿಸ್ಟ್ ರೈಟಿಸ್ಟ್ ಆಸ್ತಿಕ ನಾಸ್ತಿಕ ಅಂತ ಯಾವುದು ಕೂಡ ಬರೋದಿಲ್ಲ. ಪ್ರತಿಯೊಬ್ಬರು ಕೂಡ ಕಲೆಯನ್ನು ಗುರುತಿಸ್ತಾರೆ, ಕಲಾವಿದನಿಗೆ ಗೌರವವನ್ನು ಕೊಡ್ತಾರೆ. ಇವತ್ತು ಅಭಿಮಾನಿ ಬಳಗದವರು ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರೆ. ಆ ಅಭಿಮಾನಿಗಳಲ್ಲಿ ಯಾವತ್ತೂ ಕೂಡ ಜಾತಿ ಧರ್ಮ ಅನ್ನೋದು ಬರೋದೇ ಇಲ್ಲ. ಆದರೆ ಈ ಕಲಾವಿದರು ಯಾಕೆ ಕೆಲವೊಮ್ಮೆ ಇಂಥ ಒಂದು ಹೇಳಿಕೆಗಳನ್ನು ಕೊಟ್ಟುಬಿಟ್ಟು ವಿವಾದವನ್ನು ಮೈ ಮೇಲೆ ಹೇಳ್ಕೊಳ್ತಾರೋ, ಅದು ವಿವಾದ ಆಗಿದೆ ತನಗೆ ಎಗೇನ್ಸ್ಟ್ ಆಗ್ತದೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಕ್ಷಮೆನ ಕೇಳದೆ ಮೊಂಡುತನವನ್ನು ಮುಂದುವರಿಸ್ತಾರೋ, ಅದೊಂದು ರೀತಿಯಲ್ಲಿ ಅವರ ಒಂದು ಮೊಂಡುತನದ ವಾದ ಇದೆಯಲ್ಲ, ಒಂದು ದುರಹಂಕಾರದ ಪರಮಾವಧಿ ಅಂತಾರಲ್ಲ, ಅದಕ್ಕೆ ತಾಜಾ ಉದಾಹರಣೆ ಕಮಲ್ ಹಾಸನ್ ಅವರು. ನೋಡಿ, ಇವತ್ತು ಕನ್ನಡದ ವಿರುದ್ಧವಾಗಿ ಮಾತಾಡಿರುವಂಥ ಕಮಲ್ ಹಾಸನ್ ಅವರು ತಮಿಳಿನಿಂದ ಹುಟ್ಟಿ ಬಂತು ಅಂತೇಳಿ ನಿಮ್ಗೆ ಯಾರು ಹೇಳಿದ್ರು? ಕಮಲ್ ಹಾಸನ್ ಅವರೇ ತಮಿಳಿಂದ ಕನ್ನಡ ಹುಟ್ಟಿದ್ದು ಅಂತೇಳಿ ನೀವು ಯಾವಾಗ ಅದನ್ನು ರಿಸರ್ಚ್ ಮಾಡಿದ್ರಿ? ನೀವೇನಾದರೂ ಅದರ ಎಕ್ಸ್ಪರ್ಟಾ ಅಥವಾ ಭಾಷಾ ತಜ್ಞನಾ? ನೀವೊಬ್ಬ ಕಲಾವಿದ ಅಷ್ಟೇ. ನಿಮಗೆ ಆದಂಥ ಒಂದು ಗೌರವ ಇದೆ, ನಿಮಗೆ ಆದಂಥ ಒಂದು ಫಾಲೋವರ್ಸ್ ಇದ್ದಾರೆ. ನಾನು MNM ಪಾರ್ಟಿಯನ್ನು ಕಟ್ಬಿಟ್ಟು ನಾನು CM ಆಗ್ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದ್ದರೆ ನೀವದು ನಿಮ್ಮ ವೈಯಕ್ತಿಕ ವಿಚಾರ. ನೀವು ತಮಿಳ್ನಾಡಲ್ಲಿ ಆಸೆಯನ್ನು ಇಟ್ಕೊಂಡಿದ್ದೀರಿ, ಆದರೆ ಕನ್ನಡಿಗರನ್ನು ಕೆರಳಿಸುವಂಥ ಕೆಲಸವನ್ನು ಯಾಕೆ ಮಾಡ್ತೀರಿ? ಕಮಲ್ ಹಾಸನ್ ಅವ್ರಿಗೆ ಆತ ತಮಿಳಿನಿಂದ ಕನ್ನಡ ಬಂದಿದ್ದು ಅಂತ ಹೇಳಿ ಹುಟ್ಟಿಕೊಂಡಿದ್ದು ಅಂತ ಹೇಳಿದಂಥ ಮಹಾನ್ ಪುಣ್ಯಾತ್ಮ ಯಾರು? ಯಾರೋ ತಲೆ ಇಲ್ಲದಂಥ ಪಂಡಿತ ನಿಮ್ಮ ಹತ್ರ ಹೇಳ್ದ ಅಂತೇಳಿ, ಜ್ಞಾನವೇ ಇಲ್ಲದಂಥ ಪಂಡಿತನೊಬ್ಬ ನಿಮ್ಮ ಹತ್ರ ಹೇಳ್ದ ಅಂತೇಳಿ ಆತನ ಮಾತನ್ನು ಕೇಳ್ಕೊಂಬಂದು ತಮಿಳುನಿಂದ ಹುಟ್ಟಿದ್ದು ಕನ್ನಡ ಅಂತ ಹೇಳಿಬಿಟ್ರೆ ನೀವು ಕನ್ನಡಿಗರೇನು ಏನು ಅಂದ್ಕೊಂಡಿದ್ದೀರಾ? ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡು ಕೂರಕ್ಕಾಗತ್ತಾ? ನಿಮ್ಮ ಸಿನಿಮಾಗಳನ್ನು ಒಪ್ಕೊಂಡಿದ್ದಾರೆ ಕನ್ನಡಿಗರು. ನಿಮ್ಮ ಹಾಡನ್ನು ಇವತ್ತು ಕೂಡ ಹಾಡ್ತಾರೆ. ಯಾರಿಗಾದ್ರೂ ಏನಾದರೂ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿದ್ದರೆ ಅಥವಾ ತಾನು ಸೋತೋದೆ ಜೀವನದಲ್ಲಿ ಅಂತಂದಾಗ ನಿಮ್ಮ ಸಿನಿಮಾದ ಹಾಡು ಬರುತ್ತಲ್ಲಿ, ಹಾಡನ್ನು ಹೇಳ್ತಾರೆ, ಮುಂದೆ ಬನ್ನಿ ಜೀವನದಲ್ಲಿ ಮುಂದೆ ಬನ್ನಿ ಅಂತೇಳಿ. ಹಾಗೆ ನಿಮ್ಮನ್ನು ಗೌರವಿಸ್ತಾರೆ ಕನ್ನಡದವರು. ಆದರೆ ನೀವು ಕನ್ನಡಕ್ಕೆ ಕೊಡ್ತಾ ಇರುವಂಥ ಗೌರವ ಇದೆನಾ? ತನ್ನ ಹೇಳಿಕೆ ವಿವಾದವನ್ನು ಸೃಷ್ಟಿ ಮಾಡಿದೆ ಅಂತ ಗೊತ್ತಾದ ಮೇಲೆ ಯಾಕೆ ನೀವು ಕ್ಷಮೆಯನ್ನು ಕೇಳ್ತಾ ಇಲ್ಲ ಕಮಲ್ ಹಾಸನ್ ಅವರೇ? ಇದು ನಿಮ್ಮ ಮೊಂಡುತನವಾದ ಅಲ್ಲ, ದುರಹಂಕಾರದ ಪರಮಾವಧಿನೇ ಇದು. ನಿಮಗೆ 70 ವರ್ಷ, ಅತ್ಯುತ್ತಮವಾದಂಥ ಪ್ರಶಸ್ತಿಗಳು ನಿಮಗೆ ಲಭಿಸಿದೆ.
ಉತ್ತಮವಾದಂಥ ಸಿನಿಮಾಗಳನ್ನು ಕೊಟ್ಟಿದ್ದೀರಿ. ನೋಡಿ, ರಜನಿಕಾಂತ್ ಅವರು ಒಮ್ಮೆ ಒಂದು ಮಾತನ್ನು ಹೇಳ್ತಾರೆ ಒಂದು ಸ್ಟೇಜಲ್ಲಿ, ನಾವೆಲ್ಲ ಕಲಾಮಾತೆಯ ಮಕ್ಕಳಿದ್ದಂತೆ ಅಂತ. ಆದರೆ ಕಮಲ್ ಹಾಸನ್ ಅವರು ಅವರಲ್ಲಿರುವಂಥ ಕಲೆ ಯಾವ ರೀತಿಯಾಗಿದೆ ಅಂತಂದರೆ, ಕಲಾಮಾತೆಯೇ ತನ್ನ ಕೊಂಕಳಲ್ಲಿ ಇಟ್ಕೊಂಡು ಕಮಲ್ ಹಾಸನ್ ಅವರನ್ನು ಕರ್ಕೊಂಡು ಹೋಗ್ತಿದ್ದಾಳೆ. ಅಷ್ಟು ಪ್ರೀತಿ ಕಲಾಮಾತೆಗೆ ಅಂತೇಳಿ ಒಂದು ಹೇಳಿಕೆಯನ್ನು ನಾನು ಗಮನಿಸಿದ್ದೆ. ಅದು ನೋಡಿದಾಗ ನಿಮ್ಮ ಮೇಲೆ ಸ್ವಲ್ಪ ಗೌರವ ಬಂದಿತ್ತು. ಓ, ರಜನಿಕಾಂತ್ ಅವರು ನಿಮ್ಮನ್ನು ಹಾಡಿ ಹೊಗಳ್ತಿದ್ದಾರೆ ಅಂತಂದರೆ ನಿಮ್ಮಲ್ಲಿ ಒಳ್ಳೆ ಕಲಾವಿದ ಇದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಕಲೆಯನ್ನು ನೀವು ವೀಕ್ಷಕರಿಗೆ ಕೊಡುವಂಥ ಒಂದು ಸಿನಿಮಾದ ರೂಪದಲ್ಲಿ ಕಾಣಿಸುತ್ತೆ. ಆದರೆ ನೀವು ಈ ರೀತಿಯಾಗಿ ವಿವಾದವನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಇಲ್ಲಿ ಉದ್ಭವ ಆಗಿರುವಂಥ ಪ್ರಶ್ನೆ. ನೋಡಿ, ವೀಕ್ಷಕರು ನಿಮ್ಗೆ ಗೊತ್ತಿರಲಿ, ಈ ಥರ ವಿವಾದಾತ್ಮಕವನ್ನು ಹೇಳಿಕೆಯನ್ನು ಕೊಡೋ ಮೂಲಕ, ವಿವಾದಗಳನ್ನು ಸೃಷ್ಟಿ ಮಾಡೋ ಮೂಲಕ ಕಮಲ್ ಹಾಸನ್ ಅವರು ಚರ್ಚೆಯಲ್ಲಿರೋದು ಇದು ಮೊದಲೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರು ಇಂಥದ್ದೇ ಆದಂಥ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಅಂತೇಳಿ ಗೋಡ್ಸೆ ಅವರು ಅಂತ ಹೇಗೆ ಹೇಳ್ತೀರಾ ನೀವು? ಆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾರನ್ನೋ ಮೆಚ್ಚೋದಕ್ಕೋಗಿ, ಯಾವುದೋ ಒಂದು ಪ್ರಚಾರದಲ್ಲಿ ಯಾವುದೋ ಮತಗಳನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ನಿಮ್ಮ ಮಾತಿನ ಭರದಲ್ಲಿ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ. ಅದಕ್ಕೂ ಕೂಡ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಲಿಲ್ಲ. MNM ಪಾರ್ಟಿ ಕಟ್ತಾರಲ್ಲ, ಮಕ್ಕಳ ನಿಧಿ ಮಯ್ಯಮ್ ಅಂತೇಳಿ ಪಾರ್ಟಿಯನ್ನು ಕಟ್ಟಿದಾಗ 2019ರಲ್ಲಿ ಅಂತ ಅನಿಸುತ್ತೆ. ಆ ಟೈಮಲ್ಲಿ ಅವರು ಪ್ರಚಾರವನ್ನು ಮಾಡಿದ ತಮ್ಮ ಪಾರ್ಟಿಯ ಒಬ್ಬ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದಾರೆ, ನಾನು ಅವರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ಯಾರಿದ್ದಾರೆ ಅಂತಂದರೆ ಅದು ನಾಥೂರಾಮ್ ಗೂಡ್ಸೆ ಅಂತ ಹೇಳ್ತಾರೆ. ಅದು ಅವರು ಕೊಟ್ಟಂಥ ಹೇಳಿಕೆ. ನೀವು ಒಂದು ಓಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಯಾರನ್ನ ಬೇಕಾದ್ರೂ ಭಯೋತ್ಪಾದಕರನ್ನು ಮಾಡ್ತೀರಿ, ಯಾರನ್ನ ಬೇಕಾದ್ರೂ ನೀವು ಅಮಾಯಕರನ್ನು ಮಾಡ್ತೀರಿ. ಅಂಥ ಒಂದು ಹೇಳಿಕೆಯನ್ನು ಕೊಡೋ ಮೂಲಕ ಕಮಲ್ ಹಾಸನ್ ಅವರು ಕೆಂಗಣ್ಣಿಗೆ ಗುರಿಯಾಗಿದ್ದರು. ಅದಾದಮೇಲೆ ಜನಾಭಿಪ್ರಾಯ ಸಂಗ್ರಹ ಮಾಡೋಕ್ಕೆ ಮುಂದಾದರು. ಕಾಶ್ಮೀರ ಯಾರಿಗೆ ಸೇರಿದ್ದು ಅಂತೇಳಿ. ನಿಮ್ಗೆ ಯಾಕ್ರಿ, ನೀವು ಇರೋದೆಲ್ರಿ ತಮಿಳ್ನಾಡಲ್ಲಿ, ತೆಪ್ಪು ಕೂತ್ಕೊಳ್ರಿ ಅಲ್ಲಿ. ಕಾಶ್ಮೀರ ಯಾರಿಗೆ ಸೇರಿದ್ದು ಅಂತೇಳಿ ಜನಾಭಿಪ್ರಾಯ ಸಂಗ್ರಹ ಮಾಡೋಕ್ಕೆ ಮುಂದಾಗಿದ್ದರು. ಅತ್ಯಂತ ವಿವಾದಕಾರಿ ಹೇಳಿಕೆಯಲ್ಲಿ ಅದು ಅವರ ಟಾಪಲ್ಲಿದ್ದಂಥ ಲಿಸ್ಟಲ್ಲಿ ಬರುತ್ತೆ. ನಾವು ಸರ್ಚ್ ಮಾಡಿದಾಗ, ಒಂದಷ್ಟು ಸ್ಟಡಿ ಮಾಡಿದಾಗ ನಮಗೆ ಕಾಣಿಸಿದ್ದು ಏನು ಹೇಳ್ತಾರೆ, ಕಾಶ್ಮೀರದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡೋದು ಅತ್ಯವಶ್ಯಕ ಅಂತ ಹೇಳ್ತಾರೆ. ನಿಮಗೆ ಯಾಕೆ ಅದೆಲ್ಲ? ಕಾಶ್ಮೀರ ಯಾರ್ದು ಅಂತೇಳಿ ಭರತಖಂಡದ ಬಗ್ಗೆ ನಿಮ್ಗೇನಾದ್ರು ಅರಿವಿದೆಯಾ? ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂಗೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವರು. ನೋಡಿ, ಅದೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಮೊದಲನೇದು ನಾಥೂರಾಮ್ ಗೂಡ್ಸೆ ವಿಚಾರವಾಗಿ, ಮತ್ತೊಂದು ಕಡೆ ಕಾಶ್ಮೀರದ ವಿಚಾರವಾಗಿ ಏನೇನೋ ತಲೆ ಕೆಟ್ಟವರಂಗೆ ಮಾತಾಡಿ ಅದು ಕೂಡ ವಿವಾದವನ್ನು ಸೃಷ್ಟಿ ಮಾಡಿದರು. ಇನ್ನು ಅವರ ಸಿನಿಮಾಗಳಲ್ಲೂ ಕೂಡ ಒಂದಷ್ಟು ಕಾಂಟ್ರವರ್ಸಿಗಳ ಲೈನ್ಗಳನ್ನು ಹಾಕಿದರು, ಕಾಂಟ್ರವರ್ಸಿ ಸೀನ್ಗಳನ್ನು ಹಾಕಿದರು. ಅವರೇ ಸ್ಕ್ರಿಪ್ಟ್ ಬರೆದು, ಅವರೇ ಚಿತ್ರಕಥೆಯನ್ನು ಬರೆದು, ಅವರೇ ಕತೆ ರೆಡಿ ಮಾಡಿ, ಅವರೇ ಡೈರೆಕ್ಷನ್ ಮಾಡಿ, ಅವರೇ ದುಡ್ಡನ್ನು ಹಾಕಿ ಸಾಕಷ್ಟು ಸಿನಿಮಾಗಳನ್ನು ತೆಗೆದಿದ್ರು. ಅದರಲ್ಲೂ ಪ್ರಮುಖವಾಗಿ ವಿಶ್ವರೂಪಂ. ಆ ಸಿನಿಮಾದಲ್ಲಿ ಮುಸ್ಲಿಮರ ಭಾವನೆಗೆ ಧಕ್ಕೆ ಬರೋದಂಥ ಸೀನ್ಗಳಿತ್ತು. ಅದನ್ನು ಬ್ರೇಕ್ ಹಾಕಬೇಕು ಅಂತೇಳಿ, ಕಟ್ ಮಾಡಬೇಕು ಅಂತೇಳಿ, ಇಲ್ಲಾಂದರೆ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಂದರು. ದುಡ್ಡು ಹಾಕ್ಬಿಟ್ಟಿದ್ದೀನಲ್ಲ, ಇನ್ನೇನಪ್ಪ ಎಲ್ಲಿ ವೇಸ್ಟ್ ಆಗ್ಬಿಡ್ತು ಅಂತೇಳಿ ಕೊನೆಗೆ ಆ ಸೀನ್ಗಳನ್ನು ಕಟ್ ಮಾಡಿದ್ರು. ಆ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದರು. ಅವರು ಸೃಷ್ಟಿ ಮಾಡುವಂಥ ಸೀನ್ಗಳಿಟ್ಟಿದ್ರಲ್ಲಿ ವಿಶ್ವರೂಪಂ ಸಿನಿಮಾದಲ್ಲಿ ಅದೊಂದು ವಿವಾದ ಆಯಿತು. ಅದಾದಮೇಲೆ 2000ನೇ ಇಸ್ವಿನಲ್ಲಿ ರಿಲೀಸ್ ಆಗಿದ್ದಂಥ ಹೇರಾಮ್ ಚಿತ್ರದಲ್ಲೂ ಕೂಡ ಒಂದು ವಿವಾದಗಳು ಸೃಷ್ಟಿಯಾಗಿತ್ತು, ಸಮಸ್ಯೆ ಉದ್ಭವ ಆಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಅವಹೇಳನಕಾರಿಯಾದಂಥ ಅಂಶಗಳು ಆ ಸಿನಿಮಾದಲ್ಲಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದರ ವಿರುದ್ಧ ಸಾಕಷ್ಟು ಕಿಡಿಕಾರುವಂಥ ಕೆಲಸವನ್ನು ಮಾಡಲಾಗಿತ್ತು. ಹಲವರು ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ಸಿನಿಮಾ ಅದು ಹೇರಾಮ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ವಿಚಾರವಾಗಿ ಅವರಿಗೆ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಸೂಚಿಸುವಂಥ ಸಿನಿಮಾದಲ್ಲಿ ಇದೆ ಅಂತೇಳಿ ಸಾಕಷ್ಟು ಜನ ಅವತ್ತೇ ತುಂಬ ಜನ ಅದನ್ನು ವಿರೋಧವನ್ನು ವ್ಯಕ್ತಪಡಿಸಿದರು. ಸೊ ಅಷ್ಟೇ ಅಲ್ಲದೆ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅವರು ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು. ಹೇಳಿಕೆಗಳನ್ನು ಕೊಡಬೇಕಾದ್ರೂ ಕೂಡ ವಿವಾದವನ್ನು ಸೃಷ್ಟಿ ಮಾಡಿಕೊಂಡಿದ್ರು. ನೋಡಿ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಇವತ್ತು ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರಲ್ಲ, ಅದು ಚೆನ್ನಾಗಿ ಗೊತ್ತಿರಬೇಕು. ಅಂಥದ್ರಲ್ಲೂ ಸೆಲೆಬ್ರಿಟಿಗಳು ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡಿರಬೇಕು. ನೋಡಿ, ಅಣ್ಣವರು ಯಾವತ್ತೂ ಕೂಡ
ತನ್ನ ಹೇಳಿಕೆಯಿಂದ ಇನ್ನೊಬ್ಬರಿಗೆ ನೋವಾಗುವಂಥ ಕೆಲಸವನ್ನು ಮಾಡಲಿಲ್ಲ. ಯಾವತ್ತೂ ಕೂಡ ತಮ್ಮ ಹೇಳಿಕೆಯಿಂದ ವಿವಾದವನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ತಾನಾಯಿತು, ತನ್ನ ಕನ್ನಡ ಆಯಿತು, ತನ್ನ ಸಿನಿಮಾ ಆಯಿತು, ತನ್ನ ಕುಟುಂಬ ಆಯಿತು ಅಂತೇಳಿ ಇದ್ದಂಥವರು ಅಣ್ಣವರು. ಇವತ್ತು ಮಾದರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ಎಲ್ಲರಿಗೂ ಕೂಡ ಮಾದರಿ. ನೀವು ಅಂಥವನ್ನೆಲ್ಲ ನೋಡಿ ಇರುವಂಥವ್ರು, ಕಮಲ್ ಹಾಸನ್ನು, ತುಂಬ ಜನ ಇವರೆಲ್ಲ ಕಲಿಬೇಕು. ಯಾವತ್ತಾದರೂ ಅಣ್ಣವರು ಅಭಿಮಾನಿಗಳೇ ನಮ್ಮನೆ ದೇವರು, ನಮ್ಮ ದೇವರು ಅಂತ ಹೇಳ್ತಾ ಇದ್ದಂಥವ್ರು ಅಣ್ಣವರು. ಅಣ್ಣವರ ಸಿನಿಮಾಗಳನ್ನು ನೋಡಿ ಇವತ್ತಿಗೂ ಎಷ್ಟೋ ಜನ ಬದಲಾಗಿದ್ದಾರೆ. ಮುಂದಿನ ಪೀಳಿಗೆ ಕೂಡ ಬದಲಾಗುತ್ತೆ ಅಣ್ಣವ್ರ ಸಿನಿಮಾ ನೋಡಿದ್ರೆ. ಒಂದೊಂದು ಸಿನಿಮಾದಲ್ಲೂ ಕೂಡ ಒಂದೊಂದು ಸಂದೇಶವನ್ನು ಕೊಡ್ತಾಯಿದ್ರು. ಅದು ಜನರಿಗೆ ಉತ್ತಮವಾದಂಥ ರೀತಿಯಾದಂಥ ಸಂದೇಶಗಳನ್ನು ಕೊಡ್ತಾಯಿದ್ರು. ಅದು ಆಗ ಸಿನಿಮಾಗಳು. ಈಗಿನ ಸಿನಿಮಾಗಳಲ್ಲಿ ಕೇವಲ ವಿವಾದವನ್ನು ಸೃಷ್ಟಿ ಮಾಡೋದು, ಸಿನಿಮಾಗಳ ಪ್ರಚಾರಕ್ಕೋಸ್ಕರ ವಿವಾದವನ್ನು ಸೃಷ್ಟಿ ಮಾಡೋದು ಅದು ಸರಿಯಲ್ಲ. ಹಾಗಾಗಿ ಕಮಲ್ ಹಾಸನ್ ಅವರು ಈಗ ಕನ್ನಡದ ವಿಚಾರವಾಗಿ ಮಾತಾಡಿ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿರೋದು ಮೊದಲೇನಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ. ಇದು ಮುಂದೆ ಅವರಿಗೆ ಯಾವ ರೀತಿಯಾಗಿ ಪೆಟ್ಟು ಕೊಡುತ್ತೋ ಕಾದು ನೋಡಬೇಕು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.